ಇದರ ಇಲ್ಲ ಅಂತ ಹೇಳಕ್ಕೆ ರೆಡಿ ಇಲ್ಲ ಸದನದಲ್ಲಿ. ಏನು ಪ್ರಶ್ನೆಗಳು ಕೇಳಬೇಕು ಅದನ್ನೂ ಕೇಳ್ತಾ ಇಲ್ಲ. ನಮ್ಮ ಸ್ಟೇಟ್ಮೆಂಟು ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಟ್ಟಾರೆ ಇವರಿಗೆ ಸದನ ನಡೆಸ್ಲಿಕ್ಕೆ ಇಷ್ಟ ಇಲ್ಲ. ಕಾರಣ ಇಷ್ಟೇ, ಎಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿ ಇವರು ಹಣ ಲೂಟಿ ಮಾಡಿದ್ರಲ್ಲ, ಅದು ಮೋದಿಯವ್ರ ಮನೆಗೆ ಹೋಗಿದೆಯೋ, ಅಮಿತ್ ಶಾ ಅವ್ರ ಮನೆಗೆ ಹೋಗಿದೆಯೋ, ಅಥವಾ ಮೋಹನ್ ಭಾಗವತ್ ಅವ್ರ ಮನೆಗೆ ಹೋಗಿದೆಯೋ ಅಂತ ಕೇಳಿಬಿಡ್ತೀವಿ ಅಂದ್ಬಿಟ್ಟು ಚರ್ಚೆಗೆ ರೆಡಿ ಇಲ್ಲ. ಎಲ್ಲಿ PM ಕೇರ್ಸ್ ಫಂಡ್ ಬಗ್ಗೆ ಜನ ಪ್ರಶ್ನೆ ಮಾಡಿಬಿಡ್ತೀವಿ, ನಾವು ಸದನದಲ್ಲಿ ಎತ್ಬಿಡ್ತೀವಿ, ಈ ವಿಷಯವನ್ನು 9,000 ಕೋಟಿ ರೂಪಾಯಿ ಎಲ್ಲೂ ಹೋಗ್ತಾ ಇದೆ ಸ್ವಾಮಿ ಅಂತ ಕೇಳ್ತೀವಿ ಅಂದ್ಬಿಟ್ಟು ಉತ್ತರ ಕೊಡೋಕ್ಕೆ ರೆಡಿ ಇಲ್ಲ ಅವರು. ಅಥವಾ ನಿನ್ನೆ ನಡೆದಂಥ BJPಯವರ ಅತಿ ಆಪ್ತರ ಮೇಲೆ ITED ದಾಳಿ ನಡೀತಲ್ಲ, KPSC ಅಧ್ಯಕ್ಷರ ಮೇಲೆ, ಅದನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಇದೆಲ್ಲ ಮಾಡ್ತಾ ಇರೋದು. ಈ 3 ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ. KPSC ಹಗರಣ, ಆ ದುಡ್ಡು ಯಾರ ಹತ್ರ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾಕೆ ಇವರು ಯುವಕರ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ, ಯಾಕೆ ರಾಮ ಮಂದಿರ ದೇಣಿಗೆ ಇವತ್ತು ದೇಣಿಗೆ ಇವತ್ತು ಕಳ್ತನ ಮಾಡ್ತಾ ಇದ್ದಾರೆ, ಮತ್ತು ನಿಮ್ಮ PM ಕೇರ್ ಫಂಡ್ ಬಗ್ಗೆ ಕೇಳ್ತಾರೆ ಅಂದ್ಬಿಟ್ಟು ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಇವತ್ತು ಅವ್ರು ಗಲಾಟೆ ಮಾಡ್ತಾ ಇರೋದು. ಈಗ KPSC ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲಪ್ಪ? ಮೊನ್ನೆ UAS ಸ್ಟೂಡೆಂಟ್ಸ್ ಧರಣಿ ಕೂತಾಗ ಇದೇ ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆಯದವರು ಕೆಳಗಿನ ಮನೆ ವಿರೋಧ ಪಕ್ಷದ ನಾಯಕರು ಹೋಗಿ ಕೂತಿದ್ರಲ್ಲ ಅವ್ರ ಜೊತೆ. ನಿನ್ನೆ KPSC ITED ಆದಾಗ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅವರು? ತಮ್ಮ ಹತ್ರ ಬಂದು ಸ್ಟೇಟ್ಮೆಂಟ್ ಕೊಟ್ರ ಮಾಧ್ಯಮದವ್ರ ಹತ್ರ? ಭಾಳ ಸ್ಪಷ್ಟವಾಗಿದೆ, KPSC ಹಗರಣದಲ್ಲಿ BJPಯವರ ಪಾಲಿದೆ. ಮೆಂಬರ್ ಮಾಡಿದ್ದವರು, ಚೇರ್ಮನ್ ಮಾಡಿದ್ದವರು ಭಾಳ ಸ್ಪಷ್ಟವಾಗಿ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ. KPSC ಚೇರ್ಮನ್ ಅವರ ಮನೆಯಲ್ಲಿ ಯಡಿಯೂರಪ್ಪ ಅವ್ರದ್ದು ಮತ್ತು ವಿಜೇಂದ್ರ ಅವ್ರ ಫೋಟೋ ಇರೋದು ಬಿಟ್ಟರೆ ಬೇರೆ ಯಾರ್ದು ಇಲ್ಲ. ಆಮೇಲೆ KPSC ಇದರಲ್ಲಿ ಇವರ ಮೊಕದ್ದಮೆನಲ್ಲಿ ಯಾರಪ್ಪ ಡಿಫೆಂಡ್ ಮಾಡ್ತಾ ಇರೋದು? CT ರವಿ ಅವ್ರ ಲಾಯರು ಒಂದೇ, KPSC ಅಧ್ಯಕ್ಷರ ಲಾಯರು ಒಂದೇ. BJP ಕಾರ್ಯಕರ್ತರಿಗಿರ್ಬೋದು, RSS ಕಾರ್ಯಕರ್ತರಿಗಿರ್ಬೋದು, ಏನೇ ಕೇಸ್ ಆದ್ರೂ ಕೂಡ ಅದೇ ವಕೀಲ ಇರ್ತಾನೆ. ಇದೇನಪ್ಪ ಮಾಯ ಇದು? ಇವೆಲ್ಲನೂ ಕೂಡ ಬಹಿರಂಗ ಆಗಿಬಿಡ್ತದೆ, ಚರ್ಚೆ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ಇದನ್ನು ಇಟ್ಕೊಂಡು ಬಿದ್ದಿರೋದು.